ಆರಾಧನೆಗೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವರನ್ನು ಆರಾಧಿಸೋಣ, ಆರಂಭ ಮಾಡೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನೇರಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರೈಕ ದೇವರ ನಾಮದಲ್ಲಾಗಲಿ. ಆಮೆನ್. ದೇವರ ಮಹಿಮೆಗಾಗಿ ನಾವು ಕನ್ನಡ ಸಂಗೀತಗಳಲ್ಲಿ 73ನೇ ಸಂಗೀತವನ್ನು ರಾಗ ಮಾಡೋಣ. ಕನ್ನಡ ಸಂಗೀತ 73, ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೆ, ಈ ಲೋಕದಾಶೆ ಗರ್ವವ ಸಂಪೂರ್ಣ ತ್ಯಾಜ್ಯ ಮಾಡುವೆ. ಆತ್ಮವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೆ, ಈ ಲೋಕದಾಶೆ ಗರ್ವವ ಸಂಪೂರ್ಣ ತ್ಯಾಜ್ಯ ಮಾಡುವೆ. ಈ ಕೃಪೆಯಲ್ಲಿ ಅಲ್ಲದೆ ಅನ್ಯತ್ರ ಹೇಗೆ ತೋಳೆನು. ಪ್ರಪಂಚ ಭೋಗ ಮೋಹಕ್ಕೆ ನನ್ನಾತ್ಮವೋ ಬಲಾರದು. ಪರಲೋಕ ಕೊಟ್ಟರು ಈ ಪ್ರೀತಿಗೀಡು ಆಗದು. ಅನಾತ್ಮ ಪ್ರಾಣ ಸರ್ವವು ನಾಕೋಡತಕ್ಕ ಬಲಿಯು. ಯಾರು ಕಿರಣ್ ಅಣ್ಣವ? ವಾಲ್ಯೂಮ್ ಫುಲ್ ಕೊಟ್ಟು ಒಮ್ಮೆ ಮ್ಯೂಟ್ ಮಾಡಿ ಆನ್ ಮಾಡಿ. ಇಷ್ಟೊತ್ತು ಕೇಳ್ತಿತ್ತಲ್ಲ. ಕೇಳ್ತಾ ಇಲ್ಲವಾ? ಹಲೋ, ಕೇಳ್ತಾ ಉಂಟಾ? ಈಗ ಮಾತಾಡಿಯಾ? ಹಲೋ ಹಲೋ, ಕೇಳ್ತದಲ್ಲ? ಇಲ್ಲ, ಲೋ ಆಯ್ತು. ಫಸ್ಟ್ ಸರಿ ಇತ್ತು, ಈಗ ಲೋ ಆಗಿದೆ ಸೌಂಡ್. ಓಕೆ. ಹಲೋ ಹಲೋ, ಕೇಳ್ತಾ ಇಲ್ಲ? ಸೆಟಪ್ ಪ್ರೊಫೆಷನಲ್ ಆಡಿಯೋ ಸೆಟ್ಟಿಂಗ್ ಅಂತ ಎಂತ ನೋಡಿ. ಅಲ್ಲಿ ಫುಲ್ ವಾಲ್ಯೂಮ್ ಕೊಡಿ, ಫುಲ್ ವಾಲ್ಯೂಮ್ ಕೊಡಿ. ಫೋನ್ ಅಲ್ವಾ?
ಇಲ್ಲ ಇಲ್ಲ ಹೊರಗೆ ಕೇಳ್ತಾ ಉಂಟು. ಇದನ್ನು ಕನೆಕ್ಟ್ ಆಗಲಿಲ್ಲ. ಅದು ಫುಲ್ ವಾಲ್ಯೂಮ್ ಕೊಡಿ. ಹೊರಗಿಂದ ಕೇಳ್ತಾ ಉಂಟು, ಇದು ಬರ್ತಾ ಇಲ್ಲ. ಇಷ್ಟೊತ್ತು ಬಂತು, ಯಾಕೆ ಚೇಂಜ್ ಆಯ್ತದು? ಈಗ ಮಾತಾಡಿ, ಈಗ ಕೇಳ್ತಾ ಉಂಟು. ಹಲೋ ಹಲೋ ಹಲೋ, ಈಗ ಸರಿ ಆಯ್ತು. ಸರಿ ಆಯ್ತಾ? ಈಗ ಸರಿ ಆಯ್ತು. ಹೌದು. ಓಕೆ ಓಕೆ ಓಕೆ, ಸರಿ ಕ್ಯಾನ್ಸಲ್ ಮಾಡಿ. ಕೇಳ್ತದಲ್ಲ? ಹೌದು, ಕೇಳ್ತದೆ ಈಗ. ಓಕೆ ಓಕೆ, ಸರಿ. ನಮ್ಮ ದೇವರನ್ನ ಸ್ತುತಿಸುವ. ನೀನು ದೇವರು, ನಾವು ನಿನ್ನನ್ನು ಸ್ತುತಿಸುವೆವು. ನೀನು ಕರ್ತನು, ನಾವು ನಿನಗೆ ಜಯ ಘೋಷ ಮಾಡುವೆವು. ನೀನು ನಿತ್ಯನು, ನಿನ್ನನ್ನು ಎಲ್ಲ ಸೃಷ್ಟಿಯು ಆರಾಧಿಸುವುದು. ಸಕಲ ದೇವದೂತರು, ಪರಲೋಕದೆಲ್ಲ ಶಕ್ತಿಗಳು, ಕೆರೂಬಿಯರು, ಸೆರಾಫಿಯರು ನಿರಂತರ ನಿನಗೆ ಸ್ತುತಿ ಪದಗಳನ್ನು ಹಾಡುವರು. ಶುದ್ಧ 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 ಸರ್ವಶಕ್ತ ದೇವರೇ, ಭೂ ಪರಲೋಕವೆಲ್ಲವೂ ನಿನ್ನ ಮಹಿಮೆಯಿಂದ ತುಂಬಿವೆ. ಅಪೋಸ್ತಲರ ಮಹಾ ಸಮೂಹವು ನಿನ್ನನ್ನು ಸ್ತುತಿಸುವುದು. ಪ್ರವಾದಿಗಳ ಉದಾತ್ತ ಅನ್ಯೋನ್ಯ ಮಂಡಳಿಯು ನಿನ್ನನ್ನು ಸ್ತುತಿಸುವುದು. ಹತಸಾಕ್ಷಿಗಳ ಮಹಿಮಾ ವಸ್ತ್ರಧಾರಿ ಸೈನ್ಯವು ನಿನ್ನನ್ನು ಸ್ತುತಿಸುವುದು. ಇಡೀ ಜಗತ್ತಿನಲ್ಲಿ ಪವಿತ್ರ ಸಭೆಯು ನಿನಗೆ ಜಯಘೋಷ ಮಾಡುವುದು. ಸಾರ್ವಭೌಮ ಅನಿರ್ಬಂಧಿತ ದೇವರು, ನೀನೇ ಒಬ್ಬನೇ ಅದ್ವಿತೀಯ ಕುಮಾರನು, ಆದರಿಕನು, ಮಾರ್ಗದರ್ಶಿಯೂ ಆದ ಪವಿತ್ರಾತ್ಮನು, ತ್ರಯೇಕ ಸರ್ವಾರಾಧನೆಗೆ ಯೋಗ್ಯನು. ಆಮೆನ್. ಪ್ರಿಯರೇ, ನಾವು ಪಾಪಿಗಳಾಗಿದ್ದಾಗಿಯೂ ಕ್ರಿಸ್ತನು ನಮಗೋಸ್ಕರ ಮರಣವನ್ನು ಅನುಭವಿಸಿದರಲ್ಲಿ ದೇವರ ಪ್ರೀತಿಯ ಶ್ರೇಷ್ಠತೆ ಏನು ಎಂಬುದು ನಮಗೆ ತೋರಿ ಬರುತ್ತದೆ. ಹೀಗಿರುವುದರಿಂದ ನಾವು ಧೈರ್ಯ ಮತ್ತು ಭರವಸೆಯಿಂದ ದೇವರ ಬಳಿಗೆ ಬರುತ್ತೇವೆ. ನಂಬಿಕೆ ಮತ್ತು ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ಪ್ರಾರ್ಥನಾ ಪೂರ್ವಕವಾದಂತ ಈ ಸಂಗೀತದೊಂದಿಗೆ ನಾವು ಕುಳಿತಲ್ಲಿಯೇ ನಮ್ಮ ಶಿರೆಗಳನ್ನು ಬಾಗಿ ದೇವರಲ್ಲಿ ಕ್ಷಮೆಯನ್ನ ಬೇಡುವ. ಶರಣು ಶರಣು ದೇವಾ, ಶರಣು ಶರಣು ದೇವಾ, ಶರಣು ಶರಣು ದೇವಾ, ಶರಣು ಶರಣು ದೇವಾ. ಪಾಪಿನ ಬಂದಿರುವೆ ದೇವಾ, ದ್ರೋಹವ ಮಾಡಿರುವೆ ದೇವಾ. ಪಾಪಿನ ಬಂದಿರುವೆ ದೇವಾ, ದ್ರೋಹವ ಮಾಡಿರುವೆ ದೇವಾ. ಕ್ಷಮೆಯ ನೀಡು ದೇವಾ, ಶರಣು ಶರಣು ದೇವಾ. ಒಣಗಿ ಬಿರುಕು ಬಿಟ್ಟ ನೆಲದ ಮೇಲೆ ಮಳೆಯ ಹನಿಯಂತೆಯೂ, ತಟಸ್ಥ ಕಾಡಿನೊಳಗೆ ಗಾಳಿ ತೂರಲ್ಪಟ್ಟಂತೆಯೂ, ಬಂಜರು ಮರುಭೂಮಿಯಲ್ಲಿ ನದಿಯು ಪ್ರವಹಿಸಿದಂತೆಯೂ ದೇವರು ನಮ್ಮ ಮೇಲೆ ಕರುಣೆ, ಪ್ರೀತಿ ಮತ್ತು ಅನುಕಂಪವನ್ನು ಸುರಿಸಿದ್ದಾನೆ. ಸರ್ವಶಕ್ತನಾದ ದೇವರು ನಮ್ಮೆಲ್ಲ ಪಾಪಗಳಿಗೆ ಕ್ಷಮೆಯನ್ನು ಅನುಗ್ರಹಿಸಿ ಪವಿತ್ರಾತ್ಮನೊಂದಿಗೆ ಒಡನಾಟವನ್ನು ಒದಗಿಸಿಕೊಟ್ಟಿದ್ದಾನೆಂದು ಭರವಸವನ್ನು ಹೊಂದೋಣ. ಈ ದಿನವು ಕರ್ತನಿಂದ ನೇಮಕವಾಗಿದೆ, ನಾವು ಅದರಲ್ಲಿ ಉಲ್ಲಾಸಿಸಿ ಹರ್ಷಿಸೋಣ. ಆಮೆನ್. ಬನ್ನಿರಿ, ಸಂತೋಷದಿಂದ ದೇವರನ್ನು ಸ್ತುತಿಸುವ. ಕೃತಜ್ಞತಾ ಸ್ತುತಿಯೊಡನೆ ಕರ್ತನ ಸನ್ನಿಧಿಗೆ ಬರುವ. ಒಳ್ಳೆಯದು, ಮನೋಹರವೂ ಸುಂದರವೂ ಆಗಿರುವ ಜಗತ್ತಿಗಾಗಿಯೂ ಅದರಲ್ಲಿನ ಎಲ್ಲ ಭವ್ಯತೆಗಾಗಿಯೂ ಕರ್ತನೇ ನಿನಗೆ ಉಪಕಾರ. ನಮ್ಮೆಲ್ಲ ಕುಟುಂಬಗಳಿಗಾಗಿಯೂ ನಾವು ಅದರಲ್ಲಿ ಹಂಚಿ ಅನುಭವಿಸುವ ಪ್ರೀತಿಗಾಗಿಯೂ ಪರಸ್ಪರ ಕ್ಷಮಾಪಣೆಗಾಗಿಯೂ ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳುವುದಕ್ಕಾಗಿಯೂ ಕರ್ತನೇ ನಿನಗೆ ಉಪಕಾರ. ನಮ್ಮ ಮಕ್ಕಳಿಗಾಗಿ, ಅವರ ಶಕ್ತಿ, ಕುತೂಹಲ ಮತ್ತು ಮುಗ್ಧತೆಗಾಗಿಯೂ, ಯುವ ಜನರಲ್ಲಿರುವ ಆಕಾಂಕ್ಷೆಗಳಿಗಾಗಿಯೂ, ಜ್ಞಾನ ಮತ್ತು ಸ್ವಾತಂತ್ರ್ಯದ ಹುಡುಕುವಿಕೆಗಾಗಿಯೂ, ವೃದ್ಧರ ಅನುಭವಾಮೃತದ ಜ್ಞಾನಕ್ಕಾಗಿ ಮತ್ತು ಪ್ರಬುದ್ಧತೆಗಾಗಿಯೂ ಕರ್ತನೇ ನಿನಗೆ ಉಪಕಾರ. ನಮಗೆ ನೀನಿತ್ತ ಆರೋಗ್ಯ ಮತ್ತು ಪರಿಪಾಲನೆಗಾಗಿ, ನಮ್ಮ ಕೆಲಸ ಮತ್ತು ಸಂತೃಪ್ತಿಗಾಗಿ, ನಮ್ಮೊಡನೆ ಮಾತನಾಡಿ, ಯೋಚಿಸಿ, ಸ್ಪಂದಿಸಿ, ನಮ್ಮೊಂದಿಗೆ ಜೊತೆ ಸಾಗುವ ಸ್ನೇಹಿತ ವರ್ಗಕ್ಕಾಗಿ, ಅಗತ್ಯವಿರುವಾಗಲೂ, ಸಂಶಯದಿಂದ ತುಂಬಿರುವಾಗಲೂ, ದುಃಖ ದುಗುಡಗಳಿಂದ ಮುಳುಗಿದಾಗಲೂ ನೀನು ಕೈದೆರೆದು ನೀಡಿದ ಸಹಾಯಕ್ಕಾಗಿ, ಅದು ತರುವ ಸ್ವಸ್ಥತೆಗಾಗಿ ನಿನಗೆ ಉಪಕಾರ.
ನಾವು ಕರೆಯಲ್ಪಟ್ಟ ಸಭೆಗಾಗಿಯೂ ನಿನ್ನ ವಾಕ್ಯ ಮತ್ತು ಸಂಸ್ಕಾರದಿಂದ ದೊರೆತ ಶುಭ ಸಂದೇಶಕ್ಕಾಗಿಯೂ ಕರ್ತನೊಂದಿಗಿನ ನಮ್ಮ ಜೀವನಕ್ಕಾಗಿಯೂ ನಮಗೆ ಕೈವರ್ತಿಸಲ್ಪಟ್ಟ ನಿಯೋಗಕ್ಕಾಗಿಯೂ ಕರ್ತನೆ ನಿನಗೆ ಉಪಕಾರ. ಆಮೆನ್. ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನೀನು ಸದಾ ಕಾಲಕ್ಕೂ ನಮ್ಮ ರಕ್ಷಣೆಯು ಸಮಾಧಾನದ ತಾಣವೂ ಆಗಿದ್ದಿ. ನಿನ್ನ ಪವಿತ್ರಾತ್ಮನನ್ನು ನೀಡಿ ನಮ್ಮನ್ನು ಸತ್ಯದೆಡೆಗೆ ನಡೆಸು. ಕೃಪೆಯ ಆತ್ಮನು ನಮ್ಮನ್ನು ನಂಬಿಕೆಯಲ್ಲಿ ಬಲಪಡಿಸಲಿ. ಪ್ರಾರ್ಥನೆಯ ಆತ್ಮನು ನಮ್ಮನ್ನು ನಿನ್ನ ಅನ್ಯೋನ್ಯತೆಯಲ್ಲಿ ಇರಿಸಲಿ. ಬಲದ ಆತ್ಮನು ಒಳ್ಳೆಯ ಹೋರಾಟಕ್ಕಾಗಿ ನಮ್ಮನ್ನು ಅಣಿಗೊಳಿಸಲಿ. ಶಾಂತಿ ಮತ್ತು ನಿರೀಕ್ಷೆಯ ಆತ್ಮನು ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಿತ್ಯ ಜೀವಕ್ಕಾಗಿ ಕಾಯಲಿ. ಆಮೆನ್. ಈಗ ವೇದ ಪಾರಾಯಣ ಅದು ಓದಲ್ಪಡುತ್ತದೆ. ಈ ದಿನಕ್ಕೆ ನೇಮಕವಾದ ಹಳೆ ಒಡಂಬಡಿಕೆಯ ವೇದ ಪಾರಾಯಣ ಪಾಠವು ಯೋವೇಲನ ಪುಸ್ತಕ 2ನೇ ಅಧ್ಯಾಯ ವಚನ 12ರಿಂದ 17 ತನಕ. ಯೋವೇಲನ ಪುಸ್ತಕ 2ನೇ ಅಧ್ಯಾಯ 12ರಿಂದ 17 ವಚನದ ತನಕ. ಜನರನ್ನು ಪಶ್ಚಾತ್ತಾಪ ಪಡುವಂತೆ ಪ್ರೇರೇಪಿಸಿದ್ದು. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಳಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ನಿಮ್ಮ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನು ದಯೆಯು, ಕನಿಕರವು, ದೀರ್ಘಶಾಂತಿಯು, ಮಹಾಕೃಪೆಯು ಉಳ್ಳವನಾಗಿ ಮಾಡಬೇಕೆಂದಿದ್ದ ಕೇಡಿಗೆ ಮನಮರುಗುತ್ತಾನೆ. ಆತನು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಹಿಂದಿರುಗಿ ನಿಮ್ಮ ದೇವರಾದ ಯೆಹೋವನ ಧಾನ್ಯಪಾನ ನೈವೇದ್ಯಗಳಿಗೆ ಅನುಕೂಲವಾದ ಸುವರಗಳನ್ನು ದಯಪಾಲಿಸಿ ಹೋದಾನು. ಚಿಯೋನಿನಲ್ಲಿ ಕೊಂಬೂದಿರಿ, ಉಪವಾಸ ದಿನವನ್ನು ಗೊತ್ತು ಮಾಡಿರಿ, ಸಂಘವನ್ನು ನೆರೆಯಿಸಿರಿ, ಜನರನ್ನು ಒಟ್ಟಿಗೆ ಬರಮಾಡಿರಿ, ಕೂಟವನ್ನು ಏರ್ಪಡಿಸಿರಿ, ವೃದ್ಧರನ್ನು ಕೂಡಿಸಿರಿ, ಮಕ್ಕಳನ್ನು ಮೊಲೆಕೂಸುಗಳನ್ನು ಸೇರಿಸಿರಿ. ವಧುವರರು ತಮ್ಮ ಕಲ್ಯಾಣ ಗೃಹದಿಂದ ಹೊರಟು ಬರಲಿ. ಯೆಹೋವನ ಸೇವಕರಾದ ಯಾಜಕರು ದ್ವಾರ ಮಂಟಪಕ್ಕೂ ಯಜ್ಞ ವೇದಿಗೂ ನಡುವೆ ಅಳುತ್ತಾ, ಯೆಹೋವನೇ, ನಿನ್ನ ಜನರನ್ನು ಕರುಣಿಸು. ಅನ್ಯ ಜನಾಂಗಗಳು ಅವರ ಹೆಸರನ್ನು ಕಟ್ಟುಗಾದೆಯಾಗಿ ಎತ್ತುವ ನಿಂದೆಗೆ ನಿಮ್ಮ ಸ್ವಾಸ್ಥ್ಯದವರನ್ನು ಗುರಿ ಮಾಡಬೇಡ. ಅವರ ದೇವರು ಎಲ್ಲಿ ಎಂಬ ಮಾತು ಮೇಲ್ಚರಲ್ಲಿ ಏಕೆ ಸಲ್ಲಬೇಕು ಎಂದು ವಿಜ್ಞಾಪಿಸಲಿ ಎಂಬುದು. ಕನ್ನಡ ಸಂಗೀತ 76. ಗಾಯವಾದ ದ್ವೇಷವೇಸ್ತು ನಿಂದೆಯೇಸ್ತು ನಿನ್ನ ಮೇಲೆ ಬಾಂಧಾದಿ ನಿನ್ನ ಸುತ ರಕ್ತದಿಂದ ನನ್ನ ಪಾಪ ತೊಳೆದು ನಿನ್ನ ಆತ್ಮ ಶಾಂತಿಯಿಂದ ಅಂಧಕಾರ ಬಿಡಿಸು. ನಿನ್ನ ನೀತಿ ನಿನ್ನ ಪ್ರೀತಿ ನನ್ನ ನಿತ್ಯ ಸುಖವು.
Today's New Testament reading is taken from the book of Ephesians chapter 4, 17 to 24. Ephesians chapter 4, 17 to 24. Living as a children of light. So I tell you this and insist on it in the Lord, that you must no longer live as the Gentiles do, in the futility of their thinking. They are darkened in their understanding and separated from the life of God because of the ignorance that is in them due to the hardening of their hearts. Having lost all sensitivity, they have given themselves over to the sensuality so as to indulge in every kind of impurity, with a continual lust for more. You, however, did not come to know Christ that way. Surely you have heard of him and were taught in him in accordance with the truth that is in Jesus. You were taught with regard to your former way of life to put off your old self, which is being corrupted by his deceitfulness desires, to be made new in the attitude of your minds, and to put on the new self, created to be God in true righteousness and holiness. Here ends today's Bible reading. ನಾವು ಕುಳಿತಿರುವಂತಹ ಸ್ಥಳದಲ್ಲಿಯೇ ಒಮ್ಮನಸ್ಸಾಗಿ ಅಪೋಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್. ಕರ್ತನಲ್ಲಿ ಪ್ರೀತಿಯ UAEಯಲ್ಲಿರುವಂತಹ ನನ್ನೆಲ್ಲ ಆತ್ಮೀಯ ದೇವ ಜನರೇ, ನಿಮ್ಮೆಲ್ಲರಿಗೆ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಮುಖ್ಯವಾಗಿ ಈ ಒಂದು ಝೂಮ್ ಮೂಲಕವಾಗಿ ಇವತ್ತಿನ ಆರಾಧನೆಯಲ್ಲಿ ನಿಮ್ಮ ಜೊತೆಗೆ ಪಾಲು ತೆಗೆದುಕೊಳ್ಳುವ ಹಾಗೆ ದೇವರು ಕೊಟ್ಟಂತಹ ಈ ಕೃಪಾ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಜೊತೆಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ UAEಯಲ್ಲಿರುವಂತಹ ಎಲ್ಲ ಆತ್ಮೀಯರಿಗೆ ನನ್ನ ಪ್ರೀತಿಯ ವಂದನೆ. ಮುಖ್ಯವಾಗಿ ಈ ಸಂಬಂಧ ನನ್ನೊಂದಿಗೆ ಕಮ್ಯುನಿಕೇಟ್ ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಅಣಿಗೊಳಿಸಿದಂತ ಆತ್ಮೀಯರಾಗಿರುವಂತಹ ಕಿರಣ್ ಅವರಿಗೂ ಮತ್ತು ಅವರ ಕುಟುಂಬಕ್ಕೂ ಮತ್ತು ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆ. ಜೊತೆಗೆ ನನ್ನ ಕುಟುಂಬದ ಪರವಾಗಿ CSI ಎಬೆನೇಜರ್ ದೇವಾಲಯ ಮಲ್ಪೆ ಸಭೆಯ ಪರವಾಗಿ ಕೂಡ ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ. ದೇವರ ನಡೆಸುವಿಕೆ ನಿಮ್ಮೆಲ್ಲರೊಂದಿಗೂ ಕೂಡ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ಕಳೆದ ವಾರದಲ್ಲಿ ಇಬ್ಬರು ಮಕ್ಕಳು ತಮ್ಮ ಜನ್ಮ ದಿವಸವನ್ನು ಆಚರಣೆ ಮಾಡಿದ್ದಾರೆ. 14ನೇ ತಾರೀಕಿನಂದು ಆಡಮ್ ಮೈತ್ರಿ ಮತ್ತು 17ರಂದು ಆಡ್ವಿಕ್ ಕ್ರಿಸ್ಟನ್ ಇವರು ತಮ್ಮ ಜನ್ಮ ದಿವಸವನ್ನು ಆಚರಣೆ ಮಾಡಿದ್ದಾರೆ. ನಾವು ಆ ಇಬ್ಬರು ಮಕ್ಕಳಿಗೆ ಕೂಡ ಜನ್ಮ ದಿವಸದ ಶುಭಾಶಯಗಳನ್ನ, ಜೊತೆಗೆ ದೇವರ ಆಶೀರ್ವಾದವನ್ನು ಪ್ರಾರ್ಥನಾ ಪೂರ್ವಕವಾಗಿ ಕೋರುವಂಥದ್ದು, ಜೊತೆಗೆ ಹೊಸ ಹೊಸ ಆಲೋಚನೆಗಳಲ್ಲಿ ದೇವರು ನಡೆಸಿರುವಂತ ಎಲ್ಲರನ್ನೂ ಕೂಡ ಮುಂದೆ ಕೂಡ ನಡೆಸಿರುವುದಾಗಿ ಪ್ರಾರ್ಥಿಸುವ. ನಾವು ಕುಳಿತಲ್ಲಿ ನಮ್ಮ ಶಿರಗಳಿಂದ ಬಾಗಿ ಪ್ರಾರ್ಥನೆ ಮಾಡೋಣ. ಸಕಲ ಸ್ತೋತ್ರಕ್ಕೆ ಪಾತ್ರನಾಗಿರುವ ಯೇಸುವಿನಲ್ಲಿ ತಂದೆಯಾಗಿರುವ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವರೇ ಕರ್ತನೆ ಸ್ವಾಮಿ, ನಾವು ನಮ್ಮ ಕೆಲಸ ಕಾರ್ಯಗಳು ಉದ್ಯೋಗದ ನಿಮಿತ್ತವಾಗಿ ಬೇರೆ ಬೇರೆ ಸ್ಥಳಗಳಲ್ಲಿದ್ದೇವೆ, ಬೇರೆ ದೇಶದಲ್ಲಿ ಬೇರೆ ಬೇರೆ ಸ್ಥಿತಿಗತಿಗಳ ಮಧ್ಯದಲ್ಲಿ ಇದ್ದೇವೆ. ಆದರೂ ಕೂಡ ಈಗ ನಿನ್ನ ನಾಮದಲ್ಲಿ ಬೇರೆ ಬೇರೆ ಸ್ಥಳಗಳವರು, ಬೇರೆ ಬೇರೆ ಕುಟುಂಬಗಳವರು ನಿನ್ನ ನಾಮದಲ್ಲಿ ದೇವರ ಕರ್ತನೆ ಸ್ವಾಮಿ ಈಗ ಕೂಡಿಕೊಂಡಿರುವಾಗ, ನಿನ್ನ ನಾಮದಲ್ಲಿ ಸೇರಿಕೊಂಡಿರುವಾಗ ನಿನ್ನ ವಾಗ್ದಾನವನ್ನು ನೆನಪಿಗೆ ತಂದುಕೊಳ್ಳುತ್ತೇವೆ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅವರ ಮಧ್ಯೆ ನಾನು ಇರುತ್ತೇನೆ ಎಂಬುದಾಗಿ ಹೇಳಿದಂತ ನಿನ್ನ ವಾಗ್ದಾನವನ್ನು ಸ್ಮರಿಸಿಕೊಂಡು ಈಗಲೂ ಕೂಡ ನಿನ್ನ ಪ್ರಸನ್ನತೆಯೊಂದಿಗೆ ಮುಂದೆ ಸಾಗುತ್ತಿರುವಾಗ ಈ ಆರಾಧನೆ ಮೂಲಕವಾಗಿ ನಿನ್ನ ಮಹಿಮೆ ಹೊಂದಿಕು. ಈ ಆರಾಧನೆಯಲ್ಲಿ ದೇವರ ಕರ್ತನೆ ದೇಶದ
ದೇಶದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ತಮ್ಮ ತಮ್ಮ ಮನೆಗಳಲ್ಲಿರುವಂತ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ದೇವರ ಕರ್ತನೆ ಸ್ವಾಮಿ ಈ ಆರಾಧನೆಯಲ್ಲಿ ಅವರು ಪಾಲು ತೆಗೆದುಕೊಳ್ಳುವಾಗ ಈ ಆರಾಧನಾ ಸಮಯ ಅದವರೆಲ್ಲ ರೀತಿಯಲ್ಲೂ ಕೂಡ ನಿನ್ನ ದಿವ್ಯಾಶೀರ್ವಾದವನ್ನ ತರುವಂತದಾಗಲಿ, ನಿನ್ನ ಕೃಪಾ ಸಹಾಯ ಅವರೆಲ್ಲರೊಂದಿಗೆ ಇರಲೆಂಬುದಾಗಿ ಬೇಡಿಕೊಳ್ಳುತ್ತೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸ್ವಾಮಿ ದೇವರೇ, ಅಲ್ಲಿ ಅವರ ಜೀವನ ಅವರ ಸ್ಥಿತಿಗತಿಗಳು ನಮಗೆ ತಿಳಿದಿಲ್ಲ, ಆದರೆ ನೀನು ಎಲ್ಲವನ್ನ ತಿಳಿದಾತನು ಬಲ್ಲಾತನು. ಯಾಕೆಂದ್ರೆ ನೀನು ನಮ್ಮನ್ನು ನೋಡುವಂತ ಜೀವ ಸ್ವರೂಪನಾಗಿರುವಂತ ದೇವರು ಸ್ವಾಮಿ. ಕರ್ತನೆ ದೇವರೇ, ಎಲ್ಲರ ಜೀವನ ಸ್ಥಿತಿಗತಿಗಳೊಂದಿಗೆ ಒದಗಿಸುವ ಕರ್ತನಾಗಿರು, ಮುನ್ನಡೆಸುವಂತ ದೇವರಾಗಿರು, ಮಾರ್ಗದರ್ಶಿಸುವಂತ ಕರ್ತನಾಗಿರು, ವೈದ್ಯರ ವೈದ್ಯರು ನೀನಾಗಿರು ಸ್ವಾಮಿ. ಎಲ್ಲವಾಗಿದ್ದು ಕೂಡ ನಡೆಸಬಹುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ದಾಟಿ ಹೋದ ವಾರದಲ್ಲಿ ಜನ್ಮ ದಿವಸವನ್ನಾಚರಣೆ ಮಾಡಿರುವಂತಹ ಆಡಮ್ ಮತ್ತು ಆಡ್ವಿಕ್ ಇಬ್ಬರು ಮಕ್ಕಳನ್ನು ಕೂಡ ನಿನ್ನ ಪ್ರೀತಿಯ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಇದ್ದೇವೆ. ಅಪ್ಪ ಕರ್ತನೆ ದೇವರೇ, ಸಂದು ಹೋದ ವರುಷದಲ್ಲಿಯೂ ವರುಷಗಳಲ್ಲಿಯೂ ದಿನಮಾನಗಳಲ್ಲಿಯೂ ನಡೆಸಿರುವಂತಹ ನಿನ್ನ ಪ್ರೀತಿ, ನಿನ್ನ ಪರಿಪಾಲನೆ, ನಿನ್ನ ಕಾರ್ಯಗಳಿಗಾಗಿ ಬೆಳೆಸಿದಿ ಸ್ವಾಮಿ. ಸ್ತೋತ್ರ ದೇವರೇ. ಕರ್ತನ ಪ್ರಿಯ ಮಕ್ಕಳು ಕಾಲಿಟ್ಟಂತ ನೂತನ ವರುಷವನ್ನು ಕೂಡ ನಿನ್ನ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಇದ್ದೇವೆ. ಅಪ್ಪ ಕರ್ತನೆ ದೇವರೇ, ನೀನೇ ಇದುವರೆಗೆ ನಡೆಸಿದ ಹಾಗೆ ಮುಂದೆಯೂ ದೇವರೇ ಕರ್ತನೆಯ ಮಕ್ಕಳನ್ನು ನಡೆಸು, ನೀನು ಬೆಳೆಸೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ ಕರ್ತನೆ, ಆತ್ಮ ಬರದಲ್ಲಿಯೂ ಜ್ಞಾನ ಬರದಲ್ಲಿಯೂ ಬುದ್ಧಿಯಲ್ಲೂ ಜ್ಞಾನ ಎಲ್ಲವುಗಳಲ್ಲಿ ನಿನ್ನ ಮಕ್ಕಳಾಗಿ ಬೆಳೆದು ಬರಲಿಕ್ಕಾಗುವಂತೆ, ಚಿಕ್ಕ ಪ್ರಾಯದಲ್ಲಿಯೇ ನಿನ್ನ ಭಯ ಭಕ್ತಿಯಲ್ಲಿ ಬೆಳಲಿಕ್ಕಾಗುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು, ನಡೆಸುವಾತನಾಗಿರೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಇನ್ನು ಆ ಮಕ್ಕಳನ್ನು ಬೆಳೆಸುವಂತ ಹೆತ್ತವರು, ತಂದೆ ತಾಯಿ, ಕುಟುಂಬಸ್ಥರಿದ್ದಾರೆ ಸ್ವಾಮಿ. ದೇವರೇ ಕರ್ತನೆ, ಅವರೆಲ್ಲರ ಜೀವನದ ಪ್ರಯತ್ನಗಳು, ಮಕ್ಕಳಿಗಾಗಿ ಮಾಡುವಂತ ಆಲೋಚನೆ, ಮಕ್ಕಳಿಗಾಗಿ ನಿನ್ನಲ್ಲಿ ಬೇಡುವಂತ ಪ್ರಾರ್ಥನೆಗಳು, ಮಕ್ಕಳಿಗಾಗಿ ಮಾಡುವಂತ ಎಲ್ಲ ರೀತಿಯ ಪ್ರಯತ್ನಗಳು, ಕರ್ತನೆ ದೇವರೇ ಅವರ ಒಳ್ಳೆಯ ಭವಿಷ್ಯಕ್ಕಾಗಿ ಪಡುವಂತ ಎಲ್ಲ ಪ್ರಯಾಸ, ಇವೆಲ್ಲವುಗಳನ್ನು ಕೂಡ ನಿನ್ನಲ್ಲಿದ್ದುಕೊಂಡು ಪ್ರಿಯ ಕುಟುಂಬ ಮಾಡುವಾಗ, ನಿನ್ನಲ್ಲಿದ್ದುಕೊಂಡು ನಿನ್ನಲ್ಲಿ ನೆಲೆಯಾಗಿದ್ದುಕೊಂಡು ತಮ್ಮ ಮಕ್ಕಳನ್ನು ಬೆಳೆಸುವಾಗ ನಿನ್ನಾತ್ಮರ ಬಲದೊಂದಿಗೆ ಎಲ್ಲರ ಕುಟುಂಬ ಜೀವಿತಗಳನ್ನ ಆಶೀರ್ವದಿಸಬಹುದಾಗಿ ಬೇಡಿಕೊಳ್ತೇವೆ. ಎಲ್ಲರ ಉದ್ಯೋಗ ಜೀವಿತವನ್ನು ಆಶೀರ್ವದಿಸು, ಆರೋಗ್ಯವನ್ನ ಬಲವನ್ನು ಕೊಟ್ಟು ನಡೆಸಬಹುದಾಗಿ ಬೇಡಿಕೊಳ್ಳುತ್ತೇವೆ. ದೇವರೇ ಕರ್ತನೆ ಸ್ವಾಮಿ, ಅದು ಎಲ್ಲ ಸಭೆಗಳನ್ನ ಆ ಸಭೆ ಎಲ್ಲ ಕುಟುಂಬಸ್ಥರನ್ನ ನಿನ್ನ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಇದ್ದೇವೆ. ಅಪ್ಪ ಕರ್ತನೆ ದೇವರೇ, ನಿನ್ನ ಪ್ರೀತಿಯ ಕರಗಳಲ್ಲಿ ಅವರೆಲ್ಲರ ಜೀವಿತಗಳನ್ನ ಹರಸಿ ಆಶೀರ್ವದಿಸಿ ಮುಂದೆಯೂ ನಡೆಸೆಂಬುದಾಗಿ ಪ್ರಾರ್ಥನೆ ಮಾಡಿ ತಿರುಗುಂದಾವೃತ್ತಿ ಕೊಟ್ಟಂತ ಕೃಪಾ ಸಮಯಕ್ಕಾಗಿ ಸ್ತೋತ್ರವನ್ನು ಹೇಳಿ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುವಂತ ಎಲ್ಲರನ್ನ, ಒಂದು ವೇಳೆ ಕೆಲವು ಕಾರಣಗಳಿಂದಾಗಿ ಆರಾಧನೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿರುವಂತ ಎಲ್ಲರನ್ನೂ ಕೂಡ ಸ್ಮರಿಸ್ತಾ ಇದ್ದೇವೆ. ಎಲ್ಲರೊಂದಿಗೆ ನೀನು ಇದ್ದುಕೊಂಡು ನಡೆಸಬಹುದಾಗಿ ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್. ವಾಕ್ಯ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕನ್ನಡ ಸಂಗೀತಗಳಲ್ಲಿ 237ನೆಯ ಸಂಗೀತ, 237ನೆಯ ಸಂಗೀತದ ಕೆಲವು ಚರಣಗಳನ್ನು ನಾವು ಹಾಡೋಣ. ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತ್ತಾಶೀರ್ವಾದವು, ಏಸುವನ್ನು ಬೇಡಲಾಗಿ ಜೀವ ಕಾಂತಿ ತಪ್ಪದು ಎನ್ನುವಂಥ ಸಂಗೀತ. ಹತ್ರ ಹೋಗಲಾಗಿ ಸಿಕ್ಕುತ್ತಾಶೀರ್ವಾದವು, ಯೇಸುವನ್ನು ಬೇಡಲಾಗಿ ಜೀವ ಕಾಂತಿ ತಪ್ಪದು. ಅಲ್ಲೇ ನಿಂತು ನೋಡುತ್ತೇನೆ ದಿವ್ಯ ರಕ್ತಧಾರೆಯ, ನಾನು ಬೇಡಿ ಹೊಂದಿದ್ದೇನೆ ಆತ್ಮ ಕೆಂಪು ಶಾಂತಿಯ. ನಿನ್ನ ಮೇಲೆ ನನ್ನ ಧ್ಯಾನ ಸ್ಥಿರ ಮಾಡು ರಕ್ಷಕ, ನಿತ್ಯ ಜೀವ ಸಮಾಧಾನ ದಾನ ಮಾಡು ಒಡೆಯ. ನಮ್ಮ ಪ್ರೀತಿಯ ದೇವರೇ, ನನ್ನ ವಾಕ್ಯ ಧ್ಯಾನದ ಮೂಲಕವಾಗಿ ಆತ್ಮೀಕವಾಗಿ ಬಲ ಹೊಂದುವುದಕ್ಕೆ ನಾವು ಸಿದ್ಧರಾಗುತ್ತಿರುವಾಗ ನಮ್ಮೊಂದಿಗಿರು, ನಮ್ಮ ಸಂಗಡ ಮಾತನಾಡು. ದೇವರ ಕರ್ತನೆ, ವಾಕ್ಯ ಸಂದೇಶವನ್ನು ಸಾರುವಂತ ಈ ಸೇವಕರನ್ನು ನಿನ್ನ ಕೈಯ ಸಾಧನವನ್ನಾಗಿ ಉಪಯೋಗಿಸಿಕೊಂಡು ವಾಕ್ಯವನ್ನು ಆಲಿಸುವಂತ ನಿನ್ನ ಭಕ್ತ ಸಭೆಗಾಗಿ, ಸಮುದಾಯಕ್ಕಾಗಿ
ಎಲ್ಲರೂ ಕೂಡ ಅವರವರ ಮನೆಗಳಲ್ಲಿ, ಒಂದು ವೇಳೆ ಕಾರ್ಯಕ್ಷೇತ್ರಗಳಲ್ಲಿ, ತಮ್ಮ ಕೆಲಸ ಸ್ಥಳಗಳಲ್ಲಿ ನಿನ್ನ ವಾಕ್ಯವನ್ನ ಆಲಿಸುವಾಗ, ನಿನ್ನನ್ನು ಆರಾಧಿಸುವಾಗ ದೇವರೇ ಕರ್ತನೆ ಅವರೆಲ್ಲರ ಸಂಗಡ ನೀನು ಮಾತನಾಡು. ಈ ವಾಕ್ಯವು ವಿಶೇಷವಾಗಿ ಪಾವನ ದಿವಸಗಳಲ್ಲಿ, ಪರಿಶುದ್ಧ ದಿವಸಗಳಲ್ಲಿ ನಾವು ದೇವರೇ ಕರ್ತನೆ ನಿನ್ನ ಕ್ರೂಜೆಯ ಹತ್ತಿರಕ್ಕೆ ಬರುವಂತಹ ಪ್ರಯತ್ನಗಳನ್ನು ಮಾಡುವಾಗ ಈ ವಾಕ್ಯ ಸಂದೇಶವು ನಿನ್ನ ಕ್ರೂಜೆಯ ನೆರಳಿಗೆ ಬರುವುದಕ್ಕೆ ನಮ್ಮೆಲ್ಲರನ್ನ ಬಲಪಡಿಸುವಂಥದ್ದಾಗಲಿ. ನಮ್ಮೊಂದಿಗಿದ್ದು ನಡೆಸು. ಈಗಲೂ ನಿನ್ನ ಕೃಪಾ ಸಹಾಯ, ನಿನ್ನ ಸಾನ್ನಿಧ್ಯ ಪ್ರಸನ್ನತೆಯೊಂದಿಗೆ ಮುಂದೆ ಸಾಗುತ್ತೇವೆ. ನಮ್ಮೊಂದಿಗಿರು ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ. ನನ್ನ ಬಾಯಿಯ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಮಾತ್ರ ಸಮರ್ಪಕವಾಗಿರಲಿ. ಆಮೆನ್. ಕರ್ತರಲ್ಲಿ ಪ್ರೀತಿಯ ದೇವ ಜನರೇ, ತಿರುಗೊಂದಾವೃತ್ತಿ ನಮ್ಮ ರಕ್ಷಕನಾಗಿರುವ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇವೆ. ಈ ಸಂಧ್ಯಾ ಸಮಯ ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನದೊಂದಿಗೆ ನಾವು ಮುಂದೆ ಸಾಗುವಂತೆ ಆರಿಸಿಕೊಂಡಂತ ದೇವರ ವಾಕ್ಯದ ಮಾತು ಶ್ರೀ ಲೂಕನ ಬರೆದ ಸುವರ್ತಮಾನ 15ನೇ ಅಧ್ಯಾಯದ 11ರಿಂದ 32 ವಚನಗಳು. The Gospel according to Saint Luke chapter 15 verses 11 to 32. ನಾನು ಈ ವಾಕ್ಯ ಭಾಗವನ್ನು ಓದಲಿಕ್ಕೆ ಹೋಗುವುದಿಲ್ಲ, ಸುದೀರ್ಘವಾದಂಥ ಪರಿಚಯದ. ಆದರೆ ನಾನು ಎಣಿಸ್ತೇನೆ ಚಿಕ್ಕ ಮಕ್ಕಳಿಂದ ಹಿಡಿದು ನಮ್ಮೆಲ್ಲರಿಗೆ ಸುಪರಿಚಿತವಾಗಿರುವಂಥ ಒಂದು ವಾಕ್ಯ ಭಾಗ ಇದು. ಬಹಳ ಸರಳವಾಗಿ ತಪ್ಪಿ ಹೋದ ಮಗನ ಸಾಮ್ಯ ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರಿಗೆ ಅದು ಗೊತ್ತಾಗ್ತದೆ. ಒಬ್ಬರು ಭಕ್ತರು, ಅದರಲ್ಲೂ KTCಯಲ್ಲಿ ನನಗೆ ಕಲಿಸ್ತಾ ಇದ್ದಂಥ ಒಬ್ಬರು ಪ್ರಾಧ್ಯಾಪಕರು, ದೇವರ ಸೇವಕರು, ಅವರು ಹೇಳಿದಂಥ ಒಂದು ಮಾತು ಏನು ಕೇಳಿದರೆ, ನಾವು ಸಾಮಾನ್ಯವಾಗಿ ಪರಿಚಯದವನ್ನ ತಪ್ಪಿ ಹೋದ ಮಗನ ಸಾಮ್ಯ, ಇಂಗ್ಲಿಷ್ನಲ್ಲೂ ಕೂಡ ಪ್ರಾಡಿಗಲ್ ಸನ್ ಎಂಬುದಾಗಿ ನಾವು ಅದನ್ನ ಹೇಳ್ತೇವೆ. ಆ ನನ್ನ ಪ್ರಾಧ್ಯಾಪಕರು ಹೇಳುವಂಥದ್ದು ಇದನ್ನ ನಿಜವಾಗಿ ಕೂಡ ತಪ್ಪಿ ಹೋದ ಮಗನ ಸಾಮ್ಯ ಅಂತ ಕರಿಬಾರದ ಬದಲಾಗಿ ಒಬ್ಬ ಒಳ್ಳೆಯ ಪ್ರೀತಿಯ ತಂದೆಯ ಸಾಮ್ಯ ಅಂತ ಕರಿಬೇಕು ಅಂತ ಅವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಈ ಮಾತನ್ನ, ಅಥವಾ ಏನು? ನಾನು ಅನಿಸ್ತೇನೆ ಈ ಒಂದು ಪರಿಚ್ಛೇದದ ಮೇಲೆ ಅಥವಾ ಈ ಒಂದು ಸಾಮ್ಯ, ಬಹಳ ಮುಖ್ಯವಾಗಿ ಯೇಸು ಹೇಳಿದಂತ ಸಾಮ್ಯ, ಈ ಸಾಮ್ಯದ ಮೇಲೆ ಅದೆಷ್ಟೋ ಸಂದೇಶಗಳನ್ನ ಈಗಾಗಲೇ ನಾವು ಕೇಳಿರ್ತೇವೆ. ಇವತ್ತು ಈ ಸಂಧ್ಯಾ ಸಮಯದಲ್ಲಿ ನಾವು ಅಥವಾ ನಮ್ಮ ಸಂಗಡ ಈ ವಾಕ್ಯ ಯಾವ ರೀತಿಯಲ್ಲಿ ಮಾತನಾಡ್ತದೆ ನಿಮ್ಮ ಜೊತೆಗೆ, ಮುಖ್ಯವಾಗಿ ಆ ಕಿರಿ ಮಗ, ತಪ್ಪಿ ಹೋದ ಮಗ, ಪ್ರಾಡಿಗಲ್ ಸನ್, ಅವನು ನಮಗೆ ಕಲಿಸುವಂತ ಪಾಠ ಏನು, ಅದನ್ನ ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡೋದು. ತಪ್ಪಿ ಹೋದ ಮಗ, ನಮಗೆ ಸ್ಟೋರಿ ಗೊತ್ತಿರುವಂತ ಇಬ್ಬರು ಮಕ್ಕಳು. ಎರಡನೆಯ ಮಗ ತಂದೆಯ ಹತ್ರ ಕೇಳ್ತಾನೆ. ಆಗಿನ ಕಾಲದಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಹಾಗಿದ್ದಂತ ಒಂದು ನಿಯಮ ಏನು ಕೇಳಿದ್ರೆ, ಒಂದು ಸೋಷಿಯಲ್ ಆಗಿದ್ದಂಥ ನಿಯಮ, ತಂದೆ ತನ್ನ ಸಾಯುವ ಸಮಯದಲ್ಲಿ ವೃದ್ಧಾಪ್ಯದಲ್ಲಿ ಮಕ್ಕಳಿಗೆ ತನ್ನ ಆಸ್ತಿಯನ್ನ ಬರೆದುಕೊಡುವಂತ ಕ್ರಮ ಇದ್ದದ್ದು. ಬಹುಶಃ ನಮ್ಮ ಇಂಡಿಯನ್ ಸಿಸ್ಟಮ್ ಕೂಡ ಅದೇ ರೀತಿಯ ಒಂದು ರೀತಿಯಲ್ಲಿ. ಆದ್ರೆ ಇಲ್ಲಿ ಕಿರಿಮಗ ಹೇಳುವಂಥದ್ದೇನು ಕೇಳಿದ್ರೆ, ಒಂದು ರೀತಿಯಲ್ಲಿ ನೀನು ಸಾಯುವವರೆಗೆ ಕಾಯುವಷ್ಟು ತಾಳ್ಮೆ ನನ್ನಲ್ಲಿಲ್ಲ, ನನಗೆ ಬರತಕ್ಕದನ್ನ ಕೊಡು. ವಚನ 12, ಗಿವ್ ಮೀ, ನನಗೆ ಬರತಕ್ಕದ್ದನ್ನು ನನಗೆ ಕೊಡು ಅಂತ ಹೇಳ್ತಾನೆ. ಒಬ್ಬರು ಭಕ್ತರು ಹೇಳ್ತಾರೆ, ಅವನು ಕೇಳುವಾಗಲೇ ಒಂದು ರೀತಿಯಲ್ಲಿ ತನಗೆ ಬರತಕ್ಕ ಪಾಲು ನನಗೆ ಕೊಡು ಅಂತ ಹೇಳುವಾಗಲೇ ಅವನ ಪತನ ಆರಂಭವಾಯಿತು ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಸತ್ಯ. ಜೀವಂತ ಇರುವಂತಹ ತಂದೆ ಇರುವಾಗಲೇ ಒಂದು ರೀತಿಯಲ್ಲಿ ನನ್ನ ತಂದೆ ಸತ್ತಂತ ಸ್ಥಿತಿ, ಅಂದರೆ ನನಗೆ ಬರತಕ್ಕಂತ ಪಾಲು ನನಗೆ ಬರಲಿ, ತೆಗೆದುಕೊಂಡು ಹೋಗ್ತಾನೆ ಎಂಬುದಾಗಿ ಹೇಳಿ ಒಂದು ರೀತಿಯಲ್ಲಿ ಕುಟುಂಬದಿಂದ ಬೇರೆ ಆಗ್ತಾನೆ. ಇವತ್ತು ನೀವುಗಳು UAEಯಲ್ಲಿ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳುವುದಕ್ಕಾಗಿ ನಿಮ್ಮ ಕುಟುಂಬವನ್ನ, ಆಪ್ತರನ್ನ, ಸಭೆಯನ್ನ, ಊರನ್ನ ಬಿಟ್ಟು ದೂರದಲ್ಲಿದ್ದೀರಿ. ನೀವು ದೂರ ಇರುವುದರ ಹಿಂದೆ ಒಂದು ಉದ್ದೇಶ ಇದೆ, ಸದುದ್ದೇಶ ಇದೆ, ಬದುಕನ್ನ ಕಟ್ಟಿಕೊಳ್ಳಬೇಕೆಂಬುದ.
ಮನೆ, ಊರು, ಕುಟುಂಬ ಎಲ್ಲವನ್ನ, ಸಭೆ ಎಲ್ಲವನ್ನ ಬಿಟ್ಟು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವಂತ ನಿಮ್ಮ ಉದ್ದೇಶ ಒಳ್ಳೆಯ ಭವಿಷ್ಯ, ಒಳ್ಳೆಯ ಕನಸುಗಳು, ಸದುದ್ದೇಶ. ಆದರೆ ಇಲ್ಲಿ ಇವನು ದೂರ ದೇಶಕ್ಕೆ ಹೋಗುವಂತ ಹಿಂದಿರುವಂತ ಉದ್ದೇಶ ಕುಟುಂಬದಿಂದ ಬೇರಾಗಿ ತನ್ನದೇ ಅಂತ ರೀತಿಯಲ್ಲಿ, ಒಂದು ರೀತಿಯಲ್ಲಿ ತಂದೆಯ ಒಡನಾಟದಲ್ಲಿ, ತಂದೆಯೊಂದಿಗಿನ ಜೀವನ ಬೇಡ, ನಾನು ನನ್ನದೇ ಬೆಕ್ಕಿನ ಬಿಡಾರ ಬೇರೆ ಅಂತ ಹೇಳ್ತೇವೆ ನಾವು ಈಚ ಕಡೆಯಲ್ಲಿ, ನನ್ನದೇ ಆದ ದಾರಿಯನ್ನು ನೋಡ್ತೇನೆ ಎಂಬುದಾಗಿ ಹೇಳಿ ಹೋಗುವಂಥದ್ದು. ತಂದೆ ಬಿಡ್ತಾನೆ. ಈ ಸಾಮ್ಯದಲ್ಲಿ ತಂದೆ ಮಗನನ್ನ ಕನ್ವಿನ್ಸ್ ಮಾಡುವುದಾಗಲಿ, ಬೇರೆ ಯಾರ ಮೂಲಕವಾಗಿ ಇನ್ಫ್ಲುಯೆನ್ಸ್ ಮಾಡಿಸುವುದಾಗಲಿ ಏನು ಮಾಡೋದ್ರ ಬಗ್ಗೆ ಬರಲಿಲ್ಲ. ತಂದೆ ಬಿಡ್ತಾನೆ. ತಂದೆ ಬಿಟ್ಟು ನೀನು ಬಯಸುವುದನ್ನ ನಿನಗೆ ಕೊಟ್ಟು ನಿನಗೆ ಪಾಠ ಕಲಿಸುವಂತ ದೇವರು, ಅಥವಾ ನೀನು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ತರುವುದಿಲ್ಲ ಎನ್ನುವಂಥದನ್ನ ನಿನ್ನ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್, ನೀನು ಪ್ರಾಯೋಗಿಕ ಅನುಭವ ಹೊಂದಬೇಕು. ದೇವರ ಅನೇಕ ವೇಳೆಗೆ ನಮ್ಮ ಜೀವನದಲ್ಲೂ ಕೂಡ ಹಾಗೆ ನಾವು ಬಯಸುವಂಥದನ್ನ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗುವಾಗಲೂ ಕೂಡ ದೇವರದನ್ನ ಒಂದು ರೀತಿಯಲ್ಲಿ ಕೊಟ್ಟು ನಮಗೆ ಪಾಠವನ್ನ ಕಲಿಸುವಂಥದ್ದು. ಆ ಪಾಠವನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಆಲ್ ರೈಟ್, ಯು ಗೋ ವಿತ್ ಯುವರ್ ಪೋರ್ಷನ್, ಯು ಗೋ ವಿತ್ ಯುವರ್ ಪ್ರಾಪರ್ಟಿ. ನಿನಗೆ ಸಲ್ಲತಕ್ಕ ಅಥವಾ ನೀನೇನು ಕೇಳಿದ್ದೆ, ಗಿವ್ ಮೀ, ಅದರೊಂದಿಗೆ ಹೋಗು ಅಂತ ಕಳಿಸುವಂಥದ್ದು. ನಾವು ಬಯಸುವುದನ್ನ ಕೊಟ್ಟು ಒಂದು ರೀತಿಯಲ್ಲಿ ನಮ್ಮನ್ನ ಶಿಕ್ಷಿಸುವ ಅಥವಾ ನಮ್ಮನ್ನ ಸರಿದಾರಿಗೆ ತರುವಂತ ದೇವರ ನಡೆಸುವಿಕೆ, ದೇವರ ಪ್ರೀತಿಯನ್ನು ನೋಡುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿರುವಂತ ಸಂದೇಶ ಏನು ಕೇಳಿದರೆ, ತನ್ನ ಹಣ ಪ್ರಾಪರ್ಟಿಯೊಂದಿಗೆ ಹೋಗ್ತಾನೆ, ಆದರೆ ಎಲ್ಲವನ್ನ ಕಳಕೊಳ್ತಾನೆ. ಒಂದು ರೀತಿಯಲ್ಲಿ ಹಣ ಕೊಟ್ಟು ಏನನ್ನೋ ಪರ್ಚೇಸ್ ಮಾಡ್ತಾನೆ ಅಥವಾ ಕೊಂಡುಕೊಳ್ಳುವಂಥದ್ದು. ಆ ಮೂಲಕವಾಗಿ ಹಣದಿಂದ ಪಡೆಯಲಾಗದಂಥದನ್ನ ಕಳೆದುಕೊಳ್ಳುವಂತ ಸ್ಥಿತಿಯನ್ನು ನಾವಿಲ್ಲಿ ನೋಡ್ತೇವೆ. ಇವತ್ತು ಮನುಷ್ಯ ಅಥವಾ ಲೋಕ ಕೂಡ ಇದೇ ಶೋಧನೆಯಲ್ಲಿ, ಅನೇಕ ವೇಳೆಗಳು ನಮ್ಮ ಕ್ರೈಸ್ತ ಜೀವನ ಕೂಡ ಅದೇ. ಹಣದಿಂದ ಏನೇನೋ ಸಾಧನೆ ಮಾಡುವುದಕ್ಕಾಗಿ ಅಥವಾ ಪರ್ಚೇಸ್ ಮಾಡ್ತೇವೆ ಎಂಬುದಾಗಿ ನಾವು ಹೋಗ್ತೇವೆ, ಆದ್ರೆ ಅದರಿಂದ ಪಡೆಯಲಾಗದಂತಹ ದೇವರ ಪ್ರೀತಿ, ಕರುಣೆ, ದೇವರ ಭಯ, ಭಕ್ತಿ, ದೇವರ ನೆರಳಿನಲ್ಲಿರುವಂಥದನ್ನ ಅನೇಕ ವೇಳೆಗಳಲ್ಲಿ ಕಳಕೊಳ್ಳುವಂತಹ ಶೋಧನೆಯ ಜೀವನ ಮನುಷ್ಯನದು. ದೂರ ದೇಶಕ್ಕೆ ಹೋಗ್ತಾನೆ. ಇಲ್ಲಿ ದೂರ ದೇಶ ಅಂತ ಹೇಳುವಂಥದ್ದು ದೇವರ ಸಂಸರ್ಗದಿಂದ, ತಂದೆಯ ಪ್ರೀತಿಯಿಂದ, ತಂದೆಯ ಸಂಸರ್ಗದಿಂದ ದೂರ ಸರಿಯುವಂತಹ ರೀತಿ. ಅಲ್ಲಿ ಹೋಗಿ ತನ್ನದೇ ಆದಂತಹ ದಾರಿಯಲ್ಲಿ ಸಾಕ್ತಾನೆ. ಕನ್ನಡ ಟ್ರಾನ್ಸ್ಲೇಷನ್ ಪಟಿಂಗನಾಗಿ ಬದುಕಿದ ಎಂಬುದಾಗಿ. ಹೇಗೆ ಅಂತ ಕೇಳಿದ್ರೆ, ತಂದೆ ಎಷ್ಟೋ ಕಷ್ಟಪಟ್ಟು ದುಡಿದು ಮಾಡಿದಂತ ಸಂಪಾದನೆಯನ್ನ ಮಗ ಯಾರೊಟ್ಟಿಗೂ ಸೇರಿಕೊಂಡು ಎಲ್ಲವನ್ನ ಹಾಳು ಮಾಡಿದಂತ ಸ್ಥಿತಿ. ಎಲ್ಲಿವರೆಗೆ ಅಂತ ಹೇಳಿದರೆ, ಕಡೆಗೆ ಹಂದಿಗೆ ಹಾಕುವಂತ ಆಹಾರವನ್ನು ಕೂಡ ಪಡೆಯಲಿಕ್ಕೆ ಅಥವಾ ಅದನ್ನ ಪಡೆಯಲಿಕ್ಕೆ, ಅದನ್ನು ಕೂಡ ಸ್ವೀಕರಿಸಲಿಕ್ಕೆ ಆಗದಂತ ಸ್ಥಿತಿಯನ್ನು ತಲುಪ್ತಾನೆ. ಎಂತ ಸ್ಥಿತಿ ನೋಡಿರಿ. ಒಳ್ಳೆಯ ಸ್ಥಿತಿಯಲ್ಲಿ ತಂದೆಯೊಂದಿಗಿನ ಒಡನಾಟದ ಸ್ಥಿತಿಯಿಂದ ಹಂದಿಯೊಂದಿಗೂ ಕೂಡ ಇರಲಿಕ್ಕೆ ಅಸಾಧ್ಯವಾಗಿರುವಂತ ಸ್ಥಿತಿಗೆ ತಳ್ಳಲ್ಪಡ್ತಾನೆ. ಈ ಸಮಯದಲ್ಲಿ ಒಂದು ಈ ತಪ್ಪಿ ಹೋದ ಮಗನ ಸಾಮ್ಯದ ಮೂಲಕ ಅಥವಾ ಕಿರಿ ಮಗ ಕಲಿಸುವಂತ ಬಹಳ ಅರ್ಥಪೂರ್ಣವಾಗಿರುವಂತ ಒಂದು ಸಂದೇಶ ಏನು ಕೇಳಿದರೆ, ಅವನು ತನ್ನನ್ನು ತಾನೇ ಹಳೆದುಕೊಳ್ಳುವಂತ. ಅನೇಕ ವೇಳೆಗಳಲ್ಲಿ ಅದು ನಮಗೆ ಮೊದಲಿಂದಲೇ ಬಂದದ್ದು. ಆದಾಮ್ ಹವ್ವ ಕೂಡ ಮಾಡಿದ್ದು ಕೂಡ ಅದೇ. ನೀನು ಕೊಟ್ಟ ಸ್ತ್ರೀ ಸರ್ಪನನ್ನ ವಂಚಿಸಿತು. ಆದರೆ ಇಲ್ಲಿ ಕಿರಿಮಗ ಯಾರನ್ನೂ ದೂರ್ತಾ ಇಲ್ಲ, ಬದಲಾಗಿ ತನ್ನನ್ನು ತಾನೇ ದೂಷಿಸಿಕೊಳ್ಳುವಂತ. ನಾನೇ ಕಾರಣ ಈ ಸ್ಥಿತಿಗೆ. ಅವನಲ್ಲಿದ್ದಂತಹ ಸಂಪತ್ತನ್ನ ಎಲ್ಲವನ್ನೂ ಕೂಡ ಪಡಕೊಳ್ಳುವಾಗ, ಅದನ್ನ ಸಂಭ್ರಮಿಸುವಾಗ ಫ್ರೆಂಡ್ಸ್ ಎಲ್ಲರೂ ಕೂಡ ಇದ್ರು, ಹಾಳು ಮಾಡುವಾಗ ಎಲ್ಲರೂ ಕೂಡ ಇದ್ರು, ಎಲ್ಲ ಹಾಳಾಗಿ ಹೋಗಿದೆ. ಈಗ ಹೇಳ್ತಾನೆ, ನನ್ನ ಫ್ರೆಂಡ್ಸ್ ಹಾಳು ಮಾಡಿದ್ರು, ಅವರು ನನ್ನ ದಾರಿ ತಪ್ಪಿಸಿದ್ರು, ಅವರು ನನ್ನ ಮಾರ್ಗವನ್ನ ತಪ್ಪಿಸಿದ್ರು, ಅವರು ಕಾರಣದಿಂದ ಹೀಗಾದೆ. ನಾನು ಈ ಮಾತುಗಳೆಲ್ಲವನ್ನ ಹೇಳುವಾಗ ಇದು ನಮ್ಮೆಲ್ಲರ ಅನುಭವ. ಅನೇಕ ವೇಳೆಗಳಲ್ಲಿ ನಾವು ಅನೇಕ ವೇಳೆಗಳಲ್ಲಿ ಇನ್ನೊಬ್ಬರನ್ನ ದೂಷಣೆ ಮಾಡ್ತೇವೆ. ಅವರ ಕಾರಣದಿಂದಾಗಿ ನಾನು ಹೀಗೆ ಆದೆ, ಅವರು ನನ್ನನ್ನ ಹೀಗೆ ಮಾಡಿದ್ರು. ಇಲ್ಲಿ ಅವನು ಇಂಥ ಯಾವುದೇ
ಆರೋಪವನ್ನ ಮಾಡ್ತಾ ಇಲ್ಲ, ಬದಲಾಗಿ ಎಲ್ಲವನ್ನು ಕೂಡ ತನ್ನ ಮೇಲೆ ನಾನೇ ಕಾರಣ. ಕಿರಿಮಗನ ಆ ಸ್ವಾಸ್ಥ್ಯದಲ್ಲಿದ್ದಂತ ಒಂದು ಒಡನಾಟದಲ್ಲಿದ್ದ ಸ್ಥಿತಿಯಿಂದ ಇವತ್ತು ಹಂದಿಗಳ ಮಧ್ಯೆ ಇರುವಂತ ಸ್ಥಿತಿಗೆ ನಡೆಸಲ್ಪಟ್ಟಿದ್ದೇನೆ. ಇಟ್ಸ್ ಮೀ, ನಾನೇ ಕಾರಣ ಇದಕ್ಕೆ ಅಂತ ಹೇಳ್ತಾರೆ. ಅವರು ಬಹಳ ಚಂದವಾಗಿ ಹೇಳ್ತಾರೆ, ಎಲ್ಲವನ್ನ ಕಳಕೊಂಡಿರುವಂತ ಈ ಕಿರಿಮಗನ ಬಳಿ ಈಗ ಉಳಿದಿರುವಂತ ಆಸ್ತಿ ಒಂದೇ ಒಂದು ಅಂತ. ಯಾವುದು ಗೊತ್ತಾ? ಪಶ್ಚಾತ್ತಾಪದ ಹೃದಯ. ಬಹಳ ಚಂದ ಹೇಳ್ತಾರೆ ಅವರು. ಎಲ್ಲವನ್ನ ಕಳ್ಕೊಂಡಿದ್ದಾನೆ, ಸಂಪೂರ್ಣ ಹೋಗಿದೆ, ಎಲ್ಲ ನಾಶವಾಗಿ ಹೋಗಿದೆ. ಈಗ ಅವನ ಬಳಿಲಿರುವಂಥದ್ದು ಒಂದೇ ಒಂದು ಪಶ್ಚಾತ್ತಾಪದ ಹೃದಯ ಎನ್ನುವಂತ ಆಸ್ತಿ ಮಾತ್ರ. ಅದು ಅವನಲ್ಲಿ ದೊಡ್ಡ ಕಾರ್ಯವನ್ನು ಮಾಡ್ತದೆ, ದೊಡ್ಡ ಕಾರ್ಯವನ್ನು ಮಾಡ್ತದೆ. ಹೇಗೆ ಅಂತ ಕೇಳಿದ್ರೆ, ಪಶ್ಚಾತ್ತಾಪದ ಹೃದಯವುಳ್ಳವನಾಗಿ ಅವನು ಹೇಳುವಂತ ಮಾತು ಏನು ಕೇಳಿದರೆ, ಐ ಆಮ್ ಅನ್ಬೋದಿ, ನಾನು ಯೋಗ್ಯನಲ್ಲ, ಮಗ ಎನ್ನುವಂತ ಸ್ಥಾನ ಬೇಡ ನನಗೆ, ಆಳುಗಳಲ್ಲಿ ಒಬ್ಬನೆನಿಸಿಕೊಳ್ಳುವಂತ ಸ್ಥಿತಿ ನನಗೆ ಸಾಕು. ಎಲ್ಲವನ್ನ ಕಳಕೊಂಡಂತ ಸ್ಥಿತಿಯಲ್ಲಿ ಅವನಲ್ಲಿದ್ದಂತ ಆಸ್ತಿ ಒಂದೇ ಒಂದು ಪಶ್ಚಾತ್ತಾಪದ ಹೃದಯ. ಅದು ಅವನಲ್ಲಿ ಕಾರ್ಯ ಮಾಡ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಮಗನ ಸ್ಥಾನ ಪುನಃ ಬೇಡ ನನಗೆ, ಕೇಳುವ ಹಕ್ಕು ನನಗಿಲ್ಲ, ಐ ಹ್ಯಾವ್ ಲಾಸ್ಟ್ ದಟ್, ನಾನು ಕಳಕೊಂಡಿದ್ದೇನೆ, ಅದು ನನಗಿನ್ನಿಲ್ಲ. ಆದರೆ ಆಳುಗಳಲ್ಲಿ ಒಬ್ಬನಾಗಿರುವಂತ ಸ್ಥಿತಿ ನನಗೆ ಸಾಕು ಎಂಬುದಾಗಿ ಹೇಳುವಂತ ಯೋಚನೆಯನ್ನ ಮಾಡ್ತಾನೆ. ನೋಡ್ರಿ, ಹಕ್ಕು ಕೇಳಿದಾಗ ಕಳೆದು ಹೋಗ್ತಾನೆ. ಹಕ್ಕು ಕೇಳಿದಾಗ ಕಳೆದು ಹೋಗುವಂತ ಸ್ಥಿತಿ, ಸರೆಂಡರ್ ಮಾಡಿದಾಗ, ತನ್ನನ್ನು ತಾನು ಸಮರ್ಪಿಸಿದಾಗ ಸ್ವೀಕರಿಸಲ್ಪಡ್ತಾನೆ. ಹಿ ವಾಸ್ ಆಕ್ಸೆಪ್ಟೆಡ್. ಅವನು ಯೋಚನೆ ಮಾಡ್ತಾನೆ, ಆಳುಗಳಲ್ಲಿ ಒಬ್ಬನಾದ್ರೆ ಸಾಕು ನನಗೆ ಅಂತ ಹೇಳಿ ಹಿಂತಿರುಗಿ ಬರುವಾಗ, ಬಹುಶಃ ಚಿತ್ರಣ ನಮಗೆಲ್ಲರೂ ಕೂಡ ಗೊತ್ತೇ ಇದೆ. ತಂದೆ ಆ ಮಗನನ್ನ ಪ್ರೀತಿಯಿಂದ ಸ್ವೀಕರಿಸ್ತಾನೆ. He was accepted again. ಅಲ್ಲಿ ತಂದೆಯ ಕಂಪ್ಲೇಂಟ್ ಯಾವುದು ಕೂಡ ಬರೆಯಲ್ಪಟ್ಟಿಲ್ಲ, ನೀನು ತಪ್ಪು ಮಾಡಿದಿ, ಓದಿ, ನಿನ್ನ ದಾರಿ ನೋಡಿಕೋ, ಅಲ್ಲ. ಬದಲಾಗಿ ಪಶ್ಚಾತ್ತಾಪದ ಹೃದಯವುಳ್ಳವನಾಗಿ ಹಿಂತಿರುಗಿ ಬರುವಾಗ ಅವನು ಸ್ವೀಕರಿಸಲ್ಪಡ್ತಾನೆ. ಅವನು ಹೇಳುವಂತ ಮಾತು ಬಹಳ ಸುಂದರ. ಅವನು ಆ ಸಾಮೆ ಎಷ್ಟು ಚಂದವಾಗಿ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವನು ಅಲ್ಲಿ ಕಷ್ಟದಲ್ಲಿದ್ದಾಗ ಕೂಡ ಹೇಳ್ತಾನೆ, ನಿನಗೆ ವಿರೋಧವಾಗಿಯೂ ಪರಲೋಕಕ್ಕೆ ವಿರೋಧವಾಗಿಯೂ ಪಾಪ ಮಾಡಿದೆ. ಅದೇ ಮಾತನ್ನ ಬಂದು ತಂದೆಯ ಬಳಿಯಲ್ಲಿ ಹೇಳ್ತಾನೆ. ಪರಲೋಕಕ್ಕೆ ವಿರೋಧವಾಗಿಯೂ, ಒಬ್ಬರು ಭಕ್ತರು ಹೇಳ್ತಾರೆ, ಪರಲೋಕದ ದೇವರೇ ಅಂತ ಕರೀಲಿಕ್ಕೂ ಕೂಡ ಅವನಿಗೊಂಥರ ಹೆಸಿಟೇಷನ್, ಅಷ್ಟರ ಮಟ್ಟಿಗೆ ನಾನು ತಪ್ಪು ಮಾಡಿದ್ದೇನೆ, ಆದ್ದರಿಂದ ಪರಲೋಕ ಎನ್ನುವಂತ ಪದವನ್ನ ಬಳಸಿದ್ದಾರೆ ಎಂಬುದಾಗಿ ಒಂದು ಅಭಿಪ್ರಾಯ ಇರುವಂಥದ್ದು. ಏನೇ ಆದರೂ ಕೂಡ ಪರಲೋಕಕ್ಕೆ ವಿರೋಧವಾಗಿಯೂ ನಿನಗೆ ವಿರೋಧವಾಗಿಯೂ ಪಾಪ ಮಾಡಿದ್ದೇನೆ, ಕ್ಷಮಿಸು ನನ್ನನ್ನು. ಸ್ವೀಕರಿಸುವಂಥದ್ದು ಒಬ್ಬ ಆಳುಗಳಲ್ಲಿ ಒಬ್ಬನಾಗಿ ಸ್ವೀಕರಿಸೆಂಬುದಾಗಿ ಹೇಳುವಂತ ಚಿಂತನೆಯೊಂದಿಗೆ ಬರ್ತಾನೆ. ಆದರೆ ಅವನಿಗೆ ಎಲ್ಲಿವರೆಗಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಹಿಂದೆ ತಾನು ಮಗನಾಗಿ ಇದ್ದಂತ ಆ ಸ್ಥಿತಿಗಿಂತಲೂ ದೊಡ್ಡ ಸ್ಥಿತಿಗೆ ಜೋಡುಗಳನ್ನು ಮೆಡಿಸ್ತಾರೆ, ಚಿನ್ನದ ಉಂಗುರವನ್ನು ಹಾಕಿಸ್ತಾರೆ. ಅಂದರೆ ಹೊಸ ದಿಕ್ಕು, ಹೊಸ ಮಾರ್ಗ. ನಾವು ಚಪ್ಪಲಿಗಳನ್ನು ಹಾಕುವಂಥದ್ದು ನಡೆಯುವುದಕ್ಕೆ. ಹೊಸ ಜೋಡು ಅವನಿಗೆ ಕೊಡಲ್ಪಟ್ಟಿತು. ಇವತ್ತಿನ ಟ್ರಾನ್ಸ್ಲೇಷನ್ ಬಳಸೋದಾದ್ರೆ ಹೊಸ ಚಪ್ಪಲಿಗಳು ಅಂದರೆ ಹೊಸ ಮಾರ್ಗಕ್ಕೆ ಸೂಚನೆ. ಅದು ಒಂದು ರೀತಿಯಲ್ಲಿ ಅವನ ಜೀವನದ ಮಾರ್ಗ, ದಿಕ್ಕೆ ಬದಲಾಗಿ ಹೋಯಿತು, ಸಂಪೂರ್ಣವಾಗಿ ಬದಲಾಗಿ ಹೋಗ್ತದೆ. ಹೊಸತನವನ್ನ ಕಂಡುಕೊಳ್ತಾನೆ, ಹೊಸ ದಾರಿಯನ್ನ ಕಂಡುಕೊಳ್ತಾನೆ. ನಾನು ಆಗಲೇ ಹೇಳಿದೆ ಅಲ್ಲ, ಎಲ್ಲವನ್ನ ಕಳಕೊಂಡಂತ ಸ್ಥಿತಿಯಲ್ಲಿ ಅವನಲ್ಲಿದ್ದಂತ ಪ್ರಾಪರ್ಟಿ ಒಂದೇ, ಪಶ್ಚಾತ್ತಾಪದ ಹೃದಯ. ಒಬ್ಬರು ಬದಾಗಿ ಹೇಳುವಂತ ಒಬ್ಬ ವ್ಯಕ್ತಿ ಹೇಳ್ತಾರೆ, ನಿಜವಾದ ಕ್ರೈಸ್ತತ್ವ ಆರಂಭವಾಗುವಂಥದ್ದೇ ಪಶ್ಚಾತ್ತಾಪದೊಂದಿಗೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕಿರಿಮಗ ಕಲಿಸುವಂತಹ ಪಾಠ ನಮಗೆ, ನಾವು ನಮ್ಮ ಜೀವನದ ಅನೇಕ ವೇಳೆಗಳಲ್ಲಿ ಕಳೆದು ಹೋದಂತ ಸ್ಥಿತಿ ನಮ್ಮದು. ಅನೇಕ ವೇಳೆಗಳಲ್ಲಿ ಉಳಿದವರು ನಮ್ಮ ನೋಡುವಾಗ, ನಮ್ಮ ಸ್ಥಿತಿಗತಿಗಳು, ನಮ್ಮ ಜೀವನ ಶೈಲಿ ನೋಡುವಾಗ ಅನೇಕರು ಹೇಳ್ತಾರೆ, ನಾವು ಆಶೀರ್ವದಿಸಲ್ಪಟ್ಟಂತ ಅಥವಾ ಬ್ಲೆಸ್ಸಡ್ ಫ್ಯಾಮಿಲಿ ಎಂಬುದಾಗಿ ನನ್ನನ್ನು ಸೇರಿಸಿ ನಮಗೆ ಹೇಳುವಂತ ಮಾತು. ಆದರೆ ನಾವು ಅನೇಕ ವೇಳೆಗೆ ನಮ್ಮ ಜೀವನದಲ್ಲಿ ಕಳೆದು ಹೋಗಲ್ಪಟ್ಟ ಸ್ಥಿತಿಯಲ್ಲಿ ಜೀವಿಸುವವರು ನಾವು. ಇದು ನಮ್ಮ ಜೀವನದ ಅನುಭವ. ಅನೇಕ ವೇಳೆಗಳಲ್ಲಿ ಅಂತ ಸ್ಥಿತಿಗತಿಗಳು ಬರುವಾಗ ನಾವು ಅಥವಾ ನಮಗೆ ಕಿರಿಮಗ ಕಲಿಸುವಂತ ಪಾಠ ಇಷ್ಟೇ, ಪಶ್ಚಾತ್ತಾಪದೊಂದಿಗೆ ಕ್ರಿಸ್ತನ ಬಳಿಗೆ ಹಿಂತಿರುಗಿ ಬರುವಾಗ ನಾವು ಸ್ವೀಕರಿಸಲ್ಪಡ್ತೇವೆ. ಆತನು ನಮ್ಮನ್ನ ಪ್ರೀತಿಯಿಂದ ಸ್ವೀಕರಿಸ್ತಾನೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮಗನ ಆಳಿನ ಜಾಗ ಸಾಕು ನನಗೆ ಎಂಬುದಾಗಿ ನಾವು ಹೇಳುವಾಗ ಅದಲ್ಲ, ಅದಕ್ಕಿಂತ ಮೇಲೆ ಮಗನ ಸ್ಥಾನ. ಒಬ್ರು ಬಹಳ ಚಂದ ಹೇಳ್ತಾರೆ, ದೇವರಿಗೆ ಮೊಮ್ಮಕ್ಕಳಿಲ್ಲ ಅಂತ ಹೇಳುವಾಗ ತಮಾಷೆ ಅಂತ ಅನಿಸ್ಬೋದು ನಮ್ಗೆ. ದೇವರಿಗೆ ಮೊಮ್ಮಕ್ಕಳಿಲ್ಲ ಅಂತ. ನಿಜ, ದೇವರಿಗೆ ಎಲ್ಲರೂ ಕೂಡ ಮಕ್ಕಳೇ. ತನ್ನ ಬಳಿಗೆ ಬರುವಂತಹ ಮಕ್ಕಳನ್ನ ದೇವರು ಪ್ರೀತಿಸ್ತಾರೆ.
ದೇವರು ಪ್ರೀತಿ ಸ್ವರೂಪಿ, ದೇವರು ಆತನ ಆಕ್ಸೆಪ್ಟ್ ಮಾಡ್ತಾನೆ. ಮುಂದೆ ಹಿರಿಮಗನ ಬಗ್ಗೆ ಬರೆಯಲ್ಪಟ್ಟಿದೆ ಅಲ್ಲಿ. ಹಿರಿಮಗ ಬಂದು ಕೇಳ್ತಾನೆ, ಎಂತ ಡಮ್ ಡಮ್ ಶಬ್ದ ಎಲ್ಲ ಕೇಳ್ತಾ ಉಂಟಲ್ಲ, ಎಂತ ಸುದ್ದಿ ಸಿಗ್ತದೆ, ತಮ್ಮ ಬಂದಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಎಲ್ಲ ಹಾಳು ಮಾಡಿದ್ದಾನೆ, ಅವನನ್ನ ಸ್ವೀಕರಿಸಿದ್ದಾನಲ್ಲ ಈ ತಂದೆ. ಬಹುಶಃ ನಮ್ಮ ಇವತ್ತಿನ ಪದಗಳನ್ನು ಬಳಸುವುದಾದ್ರೆ ಮಂಡೆ ಉಂಟ ತಂದೆಗೆ. ಯಾಕೆ ಹೀಗೆ ಮಾಡ್ತಾರೆ ತಂದೆ? ಅವನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಅಲ್ಲಿ. ಪಶ್ಚಾತ್ತಾಪದ ಹೃದಯದೊಂದಿಗೆ ಬಂದಂಥ ತಮ್ಮ ಅಥವಾ ಸಹೋದರನನ್ನ ಆಕ್ಸೆಪ್ಟ್ ಮಾಡ್ತಾ ಇಲ್ಲ. ನಮಗೆ ಕಲಿಸುವಂತ ಪಾಠ ನಮ್ಮ ಜೀವನದಲ್ಲೂ ಕೂಡ ಅನೇಕ ವೇಳೆಗಳಲ್ಲಿ ನಾವು ಎಷ್ಟೇ ತಪ್ಪುಗಳನ್ನು ಮಾಡಿದರೂ ಕೂಡ, ದೇವರ ಮಾರ್ಗದಿಂದ ದೂರ ಸರಿದರೂ ಕೂಡ ಮತ್ತೆ ಕ್ರಿಸ್ತನಲ್ಲಿ ಕ್ಷಮೆಯನ್ನು ಕೇಳ್ತೇವೆ, ಸ್ವೀಕರಿಸಲ್ಪಡ್ತೇವೆ. ಅದೇ ವೇಳೆಯಲ್ಲಿ ನಮ್ಮ ಜೀವನದಲ್ಲಿ ನನ್ನ ಸಹೋದರ ಅಥವಾ ನನ್ನ ಕುಟುಂಬಸ್ಥರು ಯಾರೋ ಒಬ್ಬರು, ನನ್ನ ಸಭೆ ಯಾರೋ ಒಬ್ಬರು ಏನೋ ಒಂದು ತಪ್ಪಾಗಿರ್ತದೆ, ಅವರು ಮತ್ತೆ ಹಿಂತಿರುಗಿ ಬರುವಾಗ ಅವರನ್ನ ಸ್ವೀಕರಿಸುವಲ್ಲಿ ವಾಟ್ಸ್ ಅವರ್ ಮೈಂಡ್ಸೆಟ್. ಹಿರಿ ಮಗ ಕಲಿಸುವಂತ ಪಾಠ. ಅಲ್ಲಿ ಮುಂದೆ ಏನಾಯ್ತು ಎನ್ನುವಂಥದ್ರ ಕನ್ಕ್ಲೂಷನ್ ಇಲ್ಲ ಸಾಮ್ಯದಲ್ಲಿ. ಅಂದ್ರೆ ಚಾಯ್ಸ್ ಇಸ್ ಯುವರ್ಸ್. ಆಯ್ಕೆ ಅಂತ ಹೇಳುವಂಥದ್ದು ನಮಗೆ ಅದು ಕೊಡಲ್ಪಟ್ಟಿದೆ. ಯಾವ ರೀತಿಯಲ್ಲಿ ಸ್ವೀಕರಿಸಲ್ಪಡ್ತೇವೆ ಅಥವಾ ಸ್ವೀಕರಿಸ್ತೇವೆ ನಾವು. ಕ್ಷಮೆ ಬಹಳ ಚಂದವಾಗಿ ಒಬ್ರು ಹೇಳ್ತಾರೆ, ಕ್ರಿಸ್ತ ಸತ್ತು ಸಮಾಧಿಯಾಗಲಿಲ್ಲ, ಕ್ಷಮೆ ಸತ್ತು ಸಮಾಧಿಯಾಯ್ತಲ್ಲ ಅಂತ. ಬಹಳ ಚಂದ. ಕ್ರಿಸ್ತ ಸತ್ತು ಸಮಾಧಿಯಾಗಲಿಲ್ಲ, ಕ್ಷಮೆ ಸತ್ತು ಸಮಾಧಿಯಾಯ್ತಲ್ಲ ಅಂತ ಹೇಳ್ತಾರೆ. ಅನೇಕ ವೇಳೆಗಳಲ್ಲಿ ನಮ್ಮ ಜೀವನದಲ್ಲಿ ನಾವು ಕ್ಷಮೆಯ ಜೀವನವನ್ನ ಕೊಂದು ಹಾಕಿದ್ದೇವೆ. ಅನೇಕ ವೇಳೆಗಳಲ್ಲಿ ಒಂದು ವೇಳೆ ಕೊಂದ ಸ್ಥಿತಿ ಇರುವುದಾದ್ರೆ ಮತ್ತೆ ಮರುಜೀವ ಬರ್ಬೇಕು. ಕ್ಷಮೆ ಅಂತ ಹೇಳುವಂಥದ್ದು ಕಡಿದು ಹೋಗುವಂತ ಸಂಬಂಧ ಅಂತ ಹೇಳುವಂಥದ್ದು ಮತ್ತೆ ಒಂದು ಮಾಡುವಂಥದ್ದು ಮಾತ್ರವಲ್ಲ, ಎಲ್ಲೋ ತಪ್ಪು ಮಾಡಿದ ವ್ಯಕ್ತಿ ಮತ್ತೆ ಆಳಾಗಿರ್ತೇನೆ ಎನ್ನುವಂತ ಸ್ಥಿತಿ ಮಾತ್ರವಲ್ಲ, ಉನ್ನತವಾದ ಸ್ಥಿತಿಗೆ ಕ್ಷಮೆ ಮೂಲಕವಾಗಿ ನಡೆಸಲ್ಪಡ್ತಾನೆ. ಕರ್ತನಲ್ಲಿ ಪ್ರೀತಿಯ ಭಕ್ತ ಸಭೆಯೇ, ದೇವ ಜನರೇ, ದೇವರು ನಮ್ಮ ಜೀವನದಲ್ಲಿ ನಡೆಸುವಾತ. ಕ್ರೂಜೆ ಹತ್ರ ಹೋಗಲಾಗಿ ಸಿಕ್ಕುತ್ತ ಆಶೀರ್ವಾದವು. ಸಂಗೀತವನ್ನ ಹಾಡಿದ್ದೇವೆ, ಕೇಳಿದ್ದೇವೆ. ಕ್ರೂಜೆಯ ಸಮೀಪಕ್ಕೆ ನಾವು ಬರುವಾಗ ನಾವು ಸ್ವೀಕರಿಸಲ್ಪಡ್ತೇವೆ. ಪಶ್ಚಾತ್ತಾಪದ ಹೃದಯವುಳ್ಳವರಾಗಿ ಬರುವಾಗ ನಾವು ಸ್ವೀಕರಿಸಲ್ಪಡುವಂಥದ್ದು ಮಾತ್ರವಲ್ಲ, ನಾವು ಇತರರನ್ನು ಕೂಡ ಸ್ವೀಕರಿಸುವವರು ನಾವಾಗ್ಲಿ, ಸ್ವೀಕರಿಸುವಂತ ಕ್ರೈಸ್ತ ಸಮುದಾಯ ಸಭೆ ನಾವಾಗ್ಲಿ. ಆ ಮೂಲಕವಾಗಿ ಅನ್ಯೂನತೆಯ ಸಮುದಾಯ ಎಲ್ಲ ಕಳಕೊಂಡಂತ ಸ್ಥಿತಿಯಿಂದ ಮತ್ತೆ ಒಂದಾಗುವಂತ ಪ್ರೀತಿಗೆ ಬರುವಂತ ಸಂಬಂಧಕ್ಕೆ, ಅನ್ಯೂನತೆಗೆ, ಆ ಬ್ಲೆಸರ್ನೆಸ್ಗೆ, ಆಶೀರ್ವಾದಾಯಕವಾಗಿರುವಂತ ಸ್ಥಿತಿಗೆ, ಉಲ್ಲಾಸ ಪಡುವಂತ ಸ್ಥಿತಿಗೆ, ತಪ್ಪಿ ಹೋದ ಸ್ಥಿತಿಯಿಂದ ಸಿಕ್ಕಿರುವಂತ ಸ್ಥಿತಿಗೆ, ಹೋಲಿ ಆಗಿಂತ ಹೋಗಿದ್ದಂತ ಸ್ಥಿತಿಯಿಂದ ಮತ್ತೆ ಒಂದಾಗಿರುವಂತ ಸ್ಥಿತಿಗೆ ಬರುವ ಹಾಗೆ ನಮ್ಮ ಜೀವನದಲ್ಲೂ ಕೂಡ ದೇವರ ನಡೆಸುವಿಕೆಯ ಮೂಲಕವಾಗಿ ದೇವರನ್ನ ನಾವು ಮತ್ತೆ ಸ್ವೀಕರಿಸುವವರಾಗಿದ್ದು, ದೇವರನ್ನ ಸ್ವೀಕರಿಸುವಂತ ಆಕ್ಸೆಪ್ಟ್ ಮಾಡುವವರಾಗಿದ್ದು, ದೇವರ ನಡೆಸುವಿಕೆಗಳಿಗೆ ನಮ್ಮನ್ನು ಸಮರ್ಪಿಸಿಕೊಡುವಂತ ಜೀವನ ನಮ್ಮೆಲ್ಲರದಾಗುವ ಹಾಗೆ ದೇವರು ತನ್ನೆಲ್ಲ ರೀತಿಯ ಆಶೀರ್ವಾದಗಳು ನಮ್ಮ ನಡೆಸಲಿ. ಮುಖ್ಯವಾಗಿ ದೇಶದಲ್ಲಿ ಬದುಕನ್ನ ಕಟ್ಟಿಕೊಳ್ಳುವುದಕ್ಕಾಗಿ ನೀವು ಪಡುವಂತ ನಿಮ್ಮ ಪ್ರಯಾಸ ನಮ್ಮ ಜೀವನದಲ್ಲೂ ಕೂಡ ದೇವರು ಎಲ್ಲ ರೀತಿಯ ಆಶೀರ್ವಾದಗಳೊಂದಿಗೆ ನಿಮ್ಮ ನಡೆಸುವಂತ ಜೀವನ ನಿಮ್ಮದಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ದೇವರು ನಮ್ಮ ನಡೆಸಲಿ. ಶಿರಗಳಿಂದ ಬಾಗಿ ಪ್ರಾರ್ಥನೆ ಮಾಡುವುದು. ಕೃಪೆಯುಳ್ಳ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಆಲಿಸಿದ್ದೇವೆ ಅಪ್ಪ ದೇವರೇ. ಕರ್ತನೆ, ಆ ಸಾಮ್ಯದ ಮೂಲಕವಾಗಿ ತಪ್ಪಿ ಹೋದಂತಹ ಸ್ಥಿತಿಯಿಂದ ಕಿರಿಮಗ ಮತ್ತೆ ಒಂದಾದಂತ ಸ್ಥಿತಿಗೆ ಪಶ್ಚಾತ್ತಾಪದ ಹೃದಯವುಳ್ಳವನಾಗಿ ಬರುತ್ತಾನೆ. ನಮ್ಮ ದೇವರೇ, ನಮ್ಮ ಕರ್ತನೆ, ನಮ್ಮ ಸ್ವಾಮಿ, ಅದೇ ರೀತಿ ನಾವುಗಳು ಕೂಡ ನಿನ್ನವರಾಗಿರುವ ಹಾಗೆ, ನಿನ್ನ ಮಕ್ಕಳಾಗಿರುವುದಕ್ಕೆ, ನಿನ್ನ ಸಂಸರ್ಗದಲ್ಲಿ, ನಿನ್ನ ಒಡನಾಟದಲ್ಲಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ಬಲಪಡಿಸು, ನಮ್ಮೊಂದಿಗೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲಿ ಆಗ 2 ಬರ್ತ್ಡೇ ನಾವು ಹೇಳಿದ್ದೆವು. ಇನ್ನೊಬ್ಬರು ಅನುಷಾ ಅವರು ತಮ್ಮ 25ನೆಯ ಬರ್ತ್ಡೇಯನ್ನ 17th ಮಾರ್ಚ್ ಮೊನ್ನೆ ಬುಧವಾರ ಅವರದನ್ನ ಆಚರಿಸಿದ್ದಾರೆ. ಅವರಿಗೂ ಕೂಡ ಈ ಸಮಯದಲ್ಲಿ ನಾನು ವೈಯಕ್ತಿಕವಾಗಿ ಸಭಾ ಪಾಲಕನಾಗಿ ಜನ್ಮ ದಿವಸದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ದೇವರ ಆಶೀರ್ವಾದ ಆ ಪ್ರಿಯ ಸಹೋದರಿಯೊಂದಿಗೆ ಇರಲಿ. ಅವರ ಜೀವನ ಯಾತ್ರೆ ಇದುವರೆಗೆ ನಡೆಸಿರುವ ಹಾಗೆ ಮುಂದೆ ಕೂಡ ದೇವರು ತನ್ನೆಲ್ಲ ರೀತಿಯ ಆಶೀರ್ವಾದಗಳೊಂದಿಗೆ ನಡೆಸಲೆಂಬುದಾಗಿ ನಾನು ಪ್ರಾರ್ಥನಾಪೂರ್ವಕವಾಗಿ ಹಾರೈಸ್ತೇನೆ. ಮೈ ಗಾಡ್ ಬ್ಲೆಸ್ ಯು
ಅನುಷಾ. ನಾವು ಕಡೆಯದಾಗಿ ತುಳು ಸಂಗೀತಗಳಲ್ಲಿ 74ನೆಯ ಸಂಗೀತವನ್ನು ಹಾಡೋಣ. ತುಳು ಸಂಗೀತ 74. ಒಂಜೇ ಮುಖ್ಯಾದಪ್ಪು ಆತ್ಮಪಾನ ಮಾತ್ರ ಎಂಕ್ ತಿಕ್ಕಂಡ ಎಂಕ್ ಲೋಕ ಕಾಡದ ಪ್ರಯಾಣ ಸುಖಲ ಸಂತೋಷದ ಏಸು ಪಡೆವಂಡು ಶ್ರಮೆ ಕಷ್ಟ ಮುಗಿತಂಡಿಯನ ಆತ್ಮ ನಷ್ಟ ಆಯ್ದೆಯ ನಡಿತ್ಯಗೂ ಮಲ್ಪೆ ಹರ್ಷ ಸ್ತೋತ್ರ. ಮುಖ್ಯಾದಪ್ಪು ಆತ್ಮಪಾನ ಮಾತ್ರ ಎಂಕ್ ತಿಕ್ಕಂಡ ಎಂಕ್ ಲೋಕ ಕಾಡದ ಪ್ರಯಾಣ ಸುಖಲ ಸಂತೋಷಲ ಏಸು ಪಡೆವಂಡು ಶ್ರಮೆ ಕಷ್ಟ ಮುಗಿತುಂಡು ಏನ ಆತ್ಮ ನಷ್ಟ ಆಯ್ದೆಯಾನು ನಿತ್ಯಗೂ ಮಲ್ಪೆ ಹರ್ಷ ಸ್ತೋತ್ರನು. ಅನಯಾನು ನೇನ ದಾಸೆ ಆದು ಮೇಕೆ ಸೇವೆ ಮಾಲ್ಪುವೆ ಏಸೋ ನೇನ ಮಾಲ ಪ್ರೀತಿಗಾದು ಮೇಕ ವಾಶ ಬೋಡೆ ಏನ ಜೀವ ಏನ ಪ್ರಾಣ ಒಂದೇನ ಸ್ಥಿರ ಪ್ರಮಾಣ ಏಸೋ ನಿಕ್ ಬುಡಾಂಬೆ ಸ್ತೋತಿ ಸ್ತೋತ್ರ ಮಾಲ್ಪುವೆ. ನಾವು ಒಮ್ಮನಸ್ಸಾಗಿ ಪ್ರಭುವಿನ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿ ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನೇ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೇ ಕೇಳಿ ನಮ್ಮನ್ನು ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲದಿನವೇ. ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಕರ್ತನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯೆ ಬಿಡಲಿ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಕೃಪಾ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಆಮೆನ್. ಕಿರಣ ಸಲಾಂ. ಕೇಳ್ತಾ ಇಲ್ಲ? ಕೇಳ್ತದೆ ಈಗ ಕೇಳ್ತದೆ. ಸರಿ. ನಮ್ಮ ಕನ್ನಡ ಚರ್ಚ್ ಕಥನ ಪರವಾಗಿ ನಿಮ್ಗೆ ಧನ್ಯವಾದಗಳು. ಥ್ಯಾಂಕ್ ಯು. ವೆಲ್ಕಮ್. ಅವಕಾಶ ನೀಡಿದ್ದಕ್ಕೆ ನಿಮಗೂ ಕೂಡ ಎಲ್ಲರಿಗೆ ಥ್ಯಾಂಕ್ ಯು ಆನ್ ಬಿಹಾಫ್ ಮೈ ಸೆಲ್ಫ್ ಅಂಡ್ ಆನ್ ಬಿಹಾಫ್ ಮೈ ಕಾಂಗ್ರಿಗೇಷನ್ ಅಂಡ್ ಆನ್ ಬಿಹಾಫ್ ಮೈ ಫ್ಯಾಮಿಲಿ. Okay, thank you. Thank you. Yeah. Okay. God bless you all. ಮತ್ತೆ ಸಿಗುವ. Thank you ಅಯ್ಯ. Yeah. Thank you. Salam. Hi. Baby, what's your name? Dalia. Okay. God bless you, ma. See you. Thank you for your prayer. Okay, Kiran. ಪ್ರೇಯರ್ Bye. ಮಾಡಿದ್ದಕ್ಕೆ. Yeah, ಖಂಡಿತ. God bless you all. Bye. Thank you ಅಯ್ಯ.